ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ರಾಣಿಗೆ ಮಾತು ಕೊಟ್ಟಾಗ ಇಲ್ಲಿ ಬಾಲ ಕಾವೇರಿಯನ್ನ ಪರ್ಮನೆಂಟ್ ಆಗಿ ಜೈಲಿಂದ ರಿಲೀಸ್ ಮಾಡಿಸ್ತಿದ್ದಾರೆ. ಹಾಗಾದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಬಾಲ ಮಗಳಿಗೆ ಮಾತು ಕೊಟ್ಟಾಗೆ, ಸತ್ಯನಿಗೆ ಮಾತು ಕೊಟ್ಟಾಗೆ ಕಾವೇರಿ ಕೇಸನ್ನು ರಿಓಪನ್ ಮಾಡಿಸ್ತಾರೆ. ರಿಓಪನ್ ಮಾಡಿಸೋದ್ರ ಮುಖಾಂತರ GP ಹಾಗೆ ಭಾರ್ಗವಿ ಅಂತ ದೊಡ್ಡ ಲಾಯರ್ಗಳನ್ನೇ ಅದಕ್ಕೆ ನೇಮಕ ಮಾಡ್ತಾರೆ. GP ಮತ್ತು ಭಾರ್ಗವಿ ಕೂಡ 10 ವರ್ಷಗಳ ಕಾಲ ಅನ್ಯಾಯಕ್ಕೆ ಒಳಗಾಗಿ ತಪ್ಪೇ ಮಾಡದೆ ನಿರಪರಾಧಿ ಆಗಿತ್ಕೊಂಡು ಜೈಲು ವಾಸವನ್ನು ಅನುಭವಿಸಿದಂಥ ಕಾವೇರಿಗೆ ಅದರಿಂದ ಮುಕ್ತಿ ಕೊಡಿಸಬೇಕು ಅಂತ ಹೇಳಿ ಗತಾಯ ಪ್ರಯತ್ನ ಪಡ್ತಾರೆ. ಫಸ್ಟ್ ಹಿಯರಿಂಗಲ್ಲೇ ಕೇಸ್ ಮುಕ್ತಾಯನೇ ಆಗೋಗ್ತಾ ಇತ್ತು. ಯಾಕಂದರೆ ಅಷ್ಟು ಚೆನ್ನಾಗಿ GP ಪಾಟೀಲ್ ವಾದವನ್ನ ಮಾಡಿರ್ತಾರೆ. ಆದರೆ ಸಾರಿಕಾಯಿಂದ ಇವತ್ತು ವರದಾ ಬಚಾವಾಗಿದ್ದಾರೆ. ಬಿಕಾಸ್ ಇಲ್ಲಿ ಸಾರಿಕಾನೆ ಸಾಕ್ಷಿಯಾಗಿ ಬಂದಿರತಕ್ಕಂಥ ಶಂಕರಪ್ಪ 10 ವರ್ಷಗಳ ಹಿಂದೆ ನಡೆದಂಥ ಘಟನೆ ಹಿಂದಿನ 2 ದಿನಗಳಲ್ಲೇ ಅವರು ಕಾಣೆಯಾಗಿದ್ರು, ದುಡ್ಡೆತ್ಕೊಂಡು ಓಡೋಗಿದ್ರು ಅನ್ನೋ ರೀತಿಯಲ್ಲಿ ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಿಸಿರ್ತಾರೆ. ಅದೇ ಕಾರಣಕ್ಕೋಸ್ಕರನೇ ಇವತ್ತು ವರದಾ ಈ ಒಂದು ಕೇಸಲ್ಲಿ ಬಚಾವಾಗುವುದು. ಇಲ್ಲ ಅಂದಿದ್ರೆ ಫಸ್ಟ್ ಹಿಯರಿಂಗಲ್ಲೇ ಸತ್ಯ ಹೊರಬಿದ್ದು ಕಾವೇರಿ ರಿಲೀಸ್ ಆಗಬೇಕಾಗಿತ್ತು. ನಿಜಕ್ಕೂ ಇದು ಒಂದು ದೊಡ್ಡ ಆಘಾತವೇ ಆಗಿದೆ GP ಪಾಟೀಲ್ ಅವರಿಗೆ, ಜೊತೆಗೆ ಕಾವೇರಿ ಬಾಲ ಎಲ್ರಿಗೂ ಕೂಡ. ಬಟ್ ಏನು ಮಾಡಬೇಕು ಅಂತ ತೋಚ್ತಿಲ್ಲ. ಅದೇ ಕಾರಣಕ್ಕೆ ನಮಗೆ 1 ದಿನದ ಕಾಲಾವಕಾಶ ಬೇಕು ಅಂತ ಕೇಳ್ಕೊಂಡಾಗ ನೆಕ್ಸ್ಟ್ ಹಿಯರಿಂಗಲ್ಲೇ ಜಡ್ಜ್ಮೆಂಟ್ ಆಗಿ ಹೋಗುತ್ತೆ. ಅದೇ ಕಾರಣಕ್ಕೆ ಜಸ್ಟ್ ಇನ್ 1 ಹಿಯರಿಂಗ್ ಅಷ್ಟೇ ಇದೆ. ಅದರಲ್ಲಿ ಏನೇ ಇದ್ರೂ ಮಾತಾಡಿ ನೀವು ನಿಮ್ಮ ವಾದವನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಅಂತ ಜಡ್ಜ್ ಕೂಡ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿದೆ. ಎಲ್ಲರೂ ಹೊರಗಡೆ ಬರ್ತಾರೆ. ಇತ್ತ ಕಡೆ ರಾಣಿ ಬಂದದ ಅಮ್ಮನ ಅಪ್ಕೋತಾಳೆ. ಅಮ್ಮ ಎಲ್ಲೂ ಹೋಗ್ತಿದ್ಯಾ, ನೀನು ನನ್ನ ಜೊತೆನೇ ಇರುವಮ್ಮ, ನೀನು ಜೈಲಿಗೆ ಹೋಗಬೇಡ ಅಂತ ಹೇಳಿದಾಗ, ಇಲ್ಲ ಕಂದ ಅರ್ಥ ಮಾಡ್ಕೊ, ಖಂಡಿತ ಬರ್ತೀನಲ್ವಾ ನೆಕ್ಸ್ಟ್ ಹಿಯರಿಂಗಲ್ಲಿ, ಖಂಡಿತ ನನ್ನ ಬಿಡುಗಡೆ ಆಗತ್ತೆ, ಅಣ್ಣ ನನ್ನ ಬಿಡಿಸ್ತಾನೆ, ಖಂಡಿತ ನಾನು ನೀನು ಜೊತೆಯಾಗಿರ್ಬೋದು ಅಂತ ಅಮ್ಮ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಾಲ ಕೂಡ ಬರ್ತಾರೆ. ನೀವು ಏನು ಅಮ್ಮನ್ನ ಬಿಡಿಸ್ತೀನಿ ಅಂತ ಹೇಳಿದ್ರೆ, ಆದರೆ ಮಾತು ಕೊಟ್ಟಾಗೆ ನೀವು ಇವತ್ತು ಅಮ್ಮನ್ನ ಬಿಡಿಸ್ಲೇ ಇಲ್ಲ ಅಂದಾಗ, ಇಲ್ಲ ಕಂದ ಇವತ್ತು ನಿಮ್ಮ ಅಮ್ಮ ನಿಜ ಆಚೆ ಬರಬೇಕಾಗಿತ್ತು, ಖಂಡಿತ ಇನ್ನೊಂದು ಅವಕಾಶ ಇದೆ ಅಲ್ವಾ, ಆದರೆ ಖಂಡಿತ ನಿಮ್ಮಮ್ಮನ್ನ ಬಿಡುಗಡೆಗೊಳಿಸ್ತೀನಿ ಅಂತ ಹೇಳಿ ಬಾಲ ಹೇಳ್ತಿದ್ದಾರೆ. ಇತ್ತ ಕಡೆ ಕಾವೇರಿಗೆ ಅಚ್ಚರಿ ಆಗತ್ತೆ. ಅಣ್ಣನನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಕಾವೇರಿ ಏನಿದು, ರಾಣಿ ಯಾಕೆ ಆ ಬಾಲನ ಜೊತೆ ಮಾತನಾಡ್ತಿದ್ದಾಳೆ, ಅವನು ಯಾಕೆ ನನ್ನನ್ನು ಬಿಡಿಸ್ಬೇಕು, ಏನು ಮಾತಾಡ್ತಿದ್ದಾಳೆ ಅವಳು ಅಣ್ಣ ಅಂತ ಹೇಳುವಷ್ಟರಲ್ಲಿ ಇಲ್ಲಿ ಪೊಲೀಸ್ ಅವರು ಕಾವೇರಿಯನ್ನ ಕರ್ಕೊಂಡು ಹೋಗಬೇಕು ಅಂದಾಗ, ಬೇಡ ನಾನು ಅಮ್ಮನ ಕಳಿಸೋದಿಲ್ಲ ಅಂತ ಮಗು ಹಠ ಮಾಡ್ತದೆ. ಅಷ್ಟರಲ್ಲಿ GP ಭಾರ್ಗವಿ ಅಲ್ಲಿಗೆ ಬಂದಿದ್ದಾರೆ. ಇತ್ತ ಕಡೆ ವರದಾ ಕೂಡ ಬರ್ತಾರೆ. ಪಾಪ ಮಗುಗೆ ಸತ್ಯ ಹೇಳ್ಬಿಡು ಕಾವೇರಿ, ಯಾಕಿಷ್ಟು ದೊಡ್ಡ ನಾಟಕ ಮಾಡ್ತಾ ಇದೆಯಾ, ನೀನೇ ಎಲ್ಲಾನು ಮಾಡಿ ನನ್ನ ತಲೆ ಕಟ್ಟೋ ಪ್ರಯತ್ನ ಮಾಡ್ತಿದ್ಯಲ್ಲ, ಪಾಪ ಮಗು ನೀನು ಹೇಳೋದನ್ನೇ ನಿಜ ಅಂತ ಹೇಳಿ ನಂಬ್ಕೊಂಡ್ಬಿಟ್ಟಿದೆ. ಆ ಮಗುವಿಗೆ ಸತ್ಯ ಹೇಳ್ಬಿಡು, ನೀನು ಅಪರಾಧಿ ಅನ್ನೋದನ್ನ ಅಂತ ಹೇಳಿ ಹೇಳ್ತಿದ್ದಾಗ, ಈ ಕಡೆ ರಾಣಿ, ಇಲ್ಲ ನೀವು ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ರ, ನನ್ನಮ್ಮ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ತಪ್ಪು ಮಾಡಿರೋದು ನೀವು ವರದಾ ಅಂಕಲ್, ನಿಮ್ಮಿಂದಾಗಿ ಇವತ್ತಮ್ಮ ಜೈಲಲ್ಲಿರೋದು, ಖಂಡಿತ ಅಮ್ಮ ಬಿಡುಗಡೆ ಆಗಿ ಆಗ್ತಾರೆ ಅಂತ ರಾಣಿ ಹೇಳಿದಾಗ, ನೋಡು ರಾಣಿ, ನಿಮ್ಮಮ್ಮನ ಮಾತನ್ನು ನಂಬ್ಕೊಂಡು ಈ ರೀತಿ ಮಾತಾಡ್ತಿದ್ಯಾ, ನಿಮ್ಮಮ್ಮ ಸುಳ್ಳು ಹೇಳಿದಾರಮ್ಮ ಅಂತ ಹೇಳಿ ವರದಾ ಹೇಳ್ತಾರೆ. ಅಮ್ಮ ಯಾವತ್ತಿದ್ರು ಕೂಡ ಸುಳ್ಳು ಹೇಳೋದಿಲ್ಲ, ಅಮ್ಮ ಹೇಳಿದ್ದೇ ನಿಜ ಅಂತ ರಾಣಿ ನಂಬ್ಕೋತಾಳೆ. ತದನಂತರ ಅಲ್ಲೇ ಇದ್ದಂಥ GP ಬಳಿಗೆ ಓಡಿ ಹೋಗ್ತಾಳೆ. ನೀವು ಕೂಡ ಎಲ್ಲರ ರೀತಿ ಸುಳ್ಳು ಹೇಳ್ಬಿಟ್ರ, ಇವತ್ತು ಅಮ್ಮನ ಬಿಡಿಸ್ತೀನಿ ಅಂತ ಹೇಳಿದ್ರಲ್ವಾ, ಆದರೆ ಈಗ ಅಮ್ಮನ ಜೈಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂದಾಗ, ನೋಡು ಕಂದ, ಇವತ್ತು ನಾವು ಅನ್ಕೊಂಡಾಗ ಆಗಲಿಲ್ಲ, ಹಾಗಾಗಿ ಮಾತ್ರಕ್ಕೆ ಬಿಡಿಸೋದೇ ಇಲ್ಲ ಅಂತಲ್ಲ, ಇನ್ನೂ ಒಂದು ಅವಕಾಶ ಇದೆ ತಾನೆ, ಖಂಡಿತ ಅವತ್ತು ಹೇಗಾದರೂ ಮಾಡಿ ನಿಮ್ಮಮ್ಮನ್ನ ನಿನ್ನ ಇಬ್ಬರನ್ನ ಕೂಡ ಒಂದು ಮಾಡೇ ಮಾಡ್ತೀವಿ. ನಿನಗೆ ಅಮ್ಮನ ಮೇಲೆ ನಂಬಿಕೆ ಇದೆ ಅಲ್ವಾ, ಅಮ್ಮ ತಪ್ಪು ಮಾಡಿಲ್ಲ ಅನ್ನೋ ವಿಷಯ ನಿನಗೆ ಗೊತ್ತಿದೆ ತಾನೆ, ಮತ್ತಿನ್ ಯಾಕೆ ಯೋಚನೆ ಮಾಡ್ತಿದ್ಯಾ ಕಂದ, ನಾನು ನಿನಗೆ ಭರವಸೆ ಕೊಡ್ತಾ ಇದ್ದೀನಿ, ನಿಮ್ಮಮ್ಮನ್ನ ಒಂದು ಮಾಡಿ ಮಾಡ್ತೀನಿ ಅಂತ ಹೇಳ್ತಾರೆ. ರಾಣಿ ನಿಜವಾಗ್ಲೂ ನಾ ಅಂದಾಗ ಮಾತು ಕೊಟ್ಟಿದ್ದೀನಲ್ವಾ, ನಿನ್ನಮ್ಮನ ಒಂದು ಮಾಡ್ತೀನಿ ಅಂತ, ಈಗ ಆರಾಮನ್ ಮನೆಗೆ ಹೊರಡುಪುಟ್ಟ ಅಂತ ಹೇಳ್ತಾರೆ. ಫೈನಲಿ ಆ ಕಡೆ ಕಾವೇರಿ ಅವ್ರನ್ನ ಕರ್ಕೊಂಡು ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಬಾಲನ ಹತ್ರ GP ಪಾಟೀಲ್ ಮಾತನಾಡ್ತಾರೆ. ನೋಡು ಬಾಲ, ಸಾಕ್ಷಿಯನ್ನು ನೀನು ಹೇಗಾದರೂ ಮಾಡಿ ಹುಡುಕ್ಲೇಬೇಕು, ಸಾಕ್ಷಿ ಬೇಕೇ ಬೇಕು ಅಂತ ಹೇಳ್ತಾರೆ. ಸರಿ ಆಯಿತು, ಹೇಗಾದರೂ ಮಾಡಿ ಹುಡುಕ್ತೀನಿ ಅಂತ ಕೂಡ ಬಾಲ ಹೇಳ್ತಾರೆ. ಇತ್ತ ಕಡೆ ಸತ್ಯ ಮತ್ತು ಬಾಲನನ್ನು ವರದಾ ತರಾಟೆಗೆ ತಗೋತಾರೆ. ಏನು ಅಂದ್ಕೊಂಡಿದ್ರ, ನನ್ನ ಅಷ್ಟು ಈಸಿಯಾಗಿ ಜೈಲಿಗೆ ಕಳಿಸ್ಬಹುದು ಅಂತ ಅಂದ್ಕೊಂಡಿದ್ರ, ಖಂಡಿತ ಸಾಧ್ಯ ಇಲ್ಲ.
ಕೋರ್ಟಲ್ಲಿ ನ್ಯಾಯ ನಿಲ್ಲಬೇಕು ಅಂದರೆ ಸಾಕ್ಷಿ ಕೇಳುತ್ತೆ. ಅದನ್ನು ಬಿಟ್ಟು ನಿಮ್ಮ ಮಾತನ್ನು ಕೇಳುವುದಲ್ಲ, ಸಾಕ್ಷಿ ಇದ್ದರೆ ತಾನೇ ನೀವು ಸಾಕ್ಷಿಯನ್ನು ಸಬ್ಮಿಟ್ ಮಾಡೋದಕ್ಕೆ ಅಂತ ಹೇಳಿದ್ದೆ ವರದ ಅಲ್ಲಿಂದ ಹೊರಟು ಬಿಡ್ತಾರೆ. ನಂತರ ಸಾರಿಕಾಗೆ ವರದ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಇವತ್ತು ಸಾರಿಕಾ ನನ್ನ ಬಚಾವಾದೆ ಅಂದರೆ ಖಂಡಿತವಾಗ್ಲೂ ಅದು ನಿನ್ನಿಂದ ಮಾತ್ರನೇ, ಇಲ್ಲ ಅಂದರೆ ಖಂಡಿತ ಇಷ್ಟೊತ್ತು ಆಲ್ರೆಡಿ ನಾನು ಜೈಲಲ್ಲಿ ಇರಬೇಕಾಗಿತ್ತು. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕೂಡ ಸಾಕಾಗೋದಿಲ್ಲ ಅಂದಾಗ, ಅಣ್ಣ ನೀನು ನನ್ನಣ್ಣನ ಬಿಡಿಸೋದು ನನ್ನ ಜವಾಬ್ದಾರಿ ತಾನೆ, ಅದರಲ್ಲಿ ಏನಿದೆ ಅಂತ ಹೇಳಿ ಸಾರಿಕಾ ಹೇಳ್ತಾರೆ. ಇದರ ನಡುವೆ ಇಲ್ಲಿ ಬಾಲ ಮತ್ತು ಸತ್ಯ ಹೇಗಾದರೂ ಮಾಡಿ ಸತ್ಯ ಹುಡುಕ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಇಲ್ಲಿ ಬಾಲ ಸತ್ಯ ಕಾಲ್ ಮಾಡಿದ್ದ, ಸರಳಾಗಿ ಬರೋದ ಯಾಕೆ ಕಾಲ್ ಮಾಡಿದ್ದ, ಅಲ್ಲಿ ರಾಣಿನ ಯಾಕೆ ಬರೋಕ್ಕೆ ಹೇಳ್ದ, ಕೀಳು ಅಂತ ಹೇಳಿರ್ತಾರೆ. ಹಾಗಾಗಿ ಇಲ್ಲಿ ಸತ್ಯ ಕೂಡ ಹೆಂಡತಿ ಸರಳನ ಪ್ರಶ್ನೆ ಮಾಡಿರ್ತಾರೆ, ಯಾಕೆ ವರದ ನಿನ್ನ ಹತ್ರ ರಾಣಿನ ಕಳಿಸು ಅಂತ ಕೇಳಿದ್ದು, ನಿನಗೆ ಯಾಕೆ ದುಡ್ಡು ಕೊಟ್ಟಿದ್ದು, ಎಲ್ಲ ವಿಷಯವನ್ನು ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗಿರ್ತಾರೆ. ಆಗ ಸರಳವರು ಕೂಡ ಇಲ್ಲಿ ಸತ್ಯವರ ಮಾತಿಗೆ ಮಾರು ಹೋಗಿದ್ದೆ, ಕೊನೆಗೂ ಸತ್ಯವನ್ನು ಹೇಳಿರ್ತಾರೆ. ಅದು ರಾಣಿ ಬ್ಯಾಗ್ಗೋಸ್ಕರ ಅವನು ನನಗೆ ದುಡ್ಡು ಕೊಟ್ಟಿದ್ದು, ರಾಣಿ ಬ್ಯಾಗ್ ಬೇಕಿತ್ತಂತೆ ಅವನಿಗೆ, ಆದರೆ ನಾನು ರಾಣಿ ಬ್ಯಾಗನ್ನು ಆಲ್ರೆಡಿ ಕಸ್ದವ್ರಿಗೆ ಕೊಟ್ಟಿದ್ದೆ ಅಲ್ವಾ, ಹಾಗಾಗಿ ಅದು ಅವನಿಗೆ ಸಿಗಲಿಲ್ಲ ಅಂತ ಹೇಳಿರ್ತಾರೆ. ಅದೇ ಒಂದು ವಿಷಯವನ್ನು ಇಲ್ಲಿ ಸತ್ಯ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿದಾಗ ಅವ್ರಿಗೆ ಅನಿಸುತ್ತೆ, ಖಂಡಿತವಾಗ್ಲೂ ಆ ಬ್ಯಾಗಲ್ಲಿ ಏನಿರ್ಬೋದು, ಆ ಬ್ಯಾಗಲ್ಲಿ ಏನೋ ಇದೆ ಅನಿಸುತ್ತೆ, ಅದಕ್ಕೋಸ್ಕರನೇ ಅವನು ಅದ್ರ ಹಿಂದೆ ಬಿದ್ದಿರೋದು ಅನ್ನೋದು ಸತ್ಯಗೆ ಗೊತ್ತಾಗಿದ್ದೆ ತಡ ಇಲ್ಲಿ ಬಾಲಾಗೆ ಕರೆ ಮಾಡ್ತಾರೆ. ಬಾಲಾಗೆ ಕಾಲ್ ಮಾಡಿದ್ದೆ, ಇಲ್ಲಿ ಬಾಲ ಆ ರಾಣಿ ಹಿಂದೆ ಅಲ್ಲ ವರದ ಬಿದ್ದಿದ್ದು, ರಾಣಿ ಬ್ಯಾಗ್ ಹಿಂದೆ ಅಂತ ಹೇಳಿದಾಗ ನಿಜಕ್ಕೂ ಬಾಲಾಗ ಅಚ್ಚರಿ ಆಗುತ್ತೆ, ಯಾಕೆ ರಾಣಿ ಬ್ಯಾಗ್ ಹಿಂದೆ ಬಿದ್ದಿದ್ದ ಅವನು ಅಂತ ಹೇಳಿ. ತದನಂತರ ಆ ಬ್ಯಾಗಲ್ಲಿ ಏನೋ ಇದೆ ಅಂತ ಅನಿಸುತ್ತೆ, ಆ ಬ್ಯಾಗ್ ಸಿಕ್ಕಿದ್ರೆ ನಮಗೆ ಏನು ಅಂತ ಗೊತ್ತಾಗ್ಬೋದು, ಆದರೆ ಆ ಬ್ಯಾಗ್ ಆಲ್ರೆಡಿ ಸರಳ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದಾಳೆ ಅಂತ ಹೇಳಿದಾಗ ಈ ಕಡೆ ಬಾಲ ಆ ಒಂದು ಬ್ಯಾಗನ್ನು ನಾನೇ ತೊಗೊಂಡೆ ಅಲ್ವಾ ಅಂತ ಯೋಚನೆ ಮಾಡ್ತಾರೆ. ಸತ್ಯ ಬ್ಯಾಗ್ ನನ್ನ ಹತ್ರನೇ ಇದೆ, ಸತ್ಯ ಬ್ಯಾಗ್ ನನ್ನ ಹತ್ರನೇ ಇದೆ. ಅವತ್ತು ರಾಣಿ ಬ್ಯಾಗನ್ನು ನೋಡಿದೆ, ಹಾಗಾಗಿ ನನ್ನ ಮಗಳ ಬ್ಯಾಗ್ ನಾನೇ ಇಟ್ಕೊಳ್ಳೋಣ ಅಂದ್ಕೊಂಡು ನಾನೇ ಅವತ್ತು ತೆಗೆದುಕೊಂಡು ಬಂದು ಕಬೋರ್ಡಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಹಾಗಿದ್ರೆ ಬ್ಯಾಗ್ ನಿನ್ನ ಹತ್ರ ಇದೆ ಅಂದರೆ ಏನಿರ್ಬೋದು ಅದರಲ್ಲಿ ಅಂದಾಗ ಯೋಚನೆ ಮಾಡ್ತಾರೆ ಬಾಲ. ಅವತ್ತು ಮಣಿ ಒಂದು ಚಿಪ್ಪನ್ನು ಒಂದು ಸ್ಕೂಲ್ ಬ್ಯಾಗಲ್ಲಿ ಇಟ್ಟಿದ್ದೆ ಅನ್ನೋದು ನೆನಪಾಗುತ್ತೆ. ಆ ಒಂದು ನೆನಪಾಗ್ತಿದ್ದಾಗ ಇವತ್ತು ವರದ ಬ್ಯಾಗಿಂದ ಬಿದ್ದಿರ್ಬಹುದಲ್ವ, ಅದೇ ಕಾರಣಕ್ಕೆ ಅದು ರಾಣಿ ಬ್ಯಾಗ್ ಆಗಿತ್ತು, ರಾಣಿ ಬ್ಯಾಗಿಂದ ಬಿದ್ದಿರ್ಬಹುದಾ ಅನ್ನೋ ಅನುಮಾನ ಬಾಲಾಗೆ ಗೊತ್ತಾಯ್ತು. ಸತ್ಯ ಕೊನೆಗೂ ಕೂಡ ನಮಗೆ ಸಿಕ್ಬಿಡ್ತು ಕ್ಲೂ ಅಂತ ಹೇಳಿದ್ದೆ. ಕಾಲ್ ಕಟ್ ಮಾಡ್ತಾರೆ. ಇತ್ತ ಕಡೆ ಸತ್ಯವರು ಕೂಡ ಹೊಟ್ಟು ಬಾಲ ಮನೆಗೆ ಬರ್ತಾರೆ. ಇತ್ತ ಕಡೆ ರಾಣಿಯನ್ನ ಬ್ಯಾಗ್ ತಗೊಂಬಾ ಪುಟ್ಟ, ಅಲ್ಲಿ ನಿನ್ನ ಬ್ಯಾಗ್ ಇದೆ ಕಬೋರ್ಡಲ್ಲಿ ಅಂದಾಗ ರಾಣಿ ಕೂಡ ಬ್ಯಾಗ್ ತಗೊಂಡು ಬರ್ತಾಳೆ. ತಗೊಂಡು ಬಂದಿದ್ದೆ ಹುಡುಕ್ತಾರೆ ಇಬ್ರು ಕೂಡ ಸೇರ್ಕೊಂಡು, ಕೊನೆಗೂ ಚಿಪ್ಸಕ್ಕೆ ಬಿಡುತ್ತಾ. ಇದರಲ್ಲಿ ನಿಮ್ಮಮ್ಮ ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇದೆ, ವರದ ಸಾಯಿಸಿರೋ ವಿಡಿಯೋ ಇದೆ ಅಂದ ತಕ್ಷಣ ರಾಣಿಗೆ ಖುಷಿ ಆಗತ್ತೆ. ತಕ್ಷಣ ಸತ್ಯಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ದೆ, ನೋಡು ಸತ್ಯ ನಮಗೆ ಚಿಪ್ಸ್ ಸಿಕ್ಕಾಯ್ತು, ರಾಣಿ ಕಾವೇರಿ ಬಿಡುಗಡೆ ಆಗೋದು ಶತಸಿದ್ಧ ಅಂತ ಹೇಳ್ತಾರೆ. ಸತ್ಯಗೆ ಖುಷಿ ಆಗುತ್ತೆ. ಫೈನಲಿ ಸತ್ಯ ಬಾಲ ಇಬ್ರು ಕೂಡ GP ಪಾಟೀಲ್ ಭಾರ್ಗವಿಯನ್ನ ಭೇಟಿ ಆಗಿದ್ದೆ. ಚಿಪ್ಪನ್ನ ಅವ್ರಿಗೆ ಕೊಡ್ತಾರೆ. ಚಿಪ್ಪಲ್ಲಿರ್ತಕ್ಕಂಥ ವಿಡಿಯೋವನ್ನು ನೋಡಿದೆ, ಇದಕ್ಕಿಂತ ಪ್ರೂಫ್ ಏನು ಬೇಕಾಗಿದೆ, ಖಂಡಿತವಾಗ್ಲೂ ಕೂಡ ಕಾವೇರಿ ಬಿಡುಗಡೆ ಆದರೂ ಅನ್ಕೊಡಿ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ವರದಾಗಿ ಯಾವುದೇ ರೀತಿಯ ಒಂದು ಸುಳಿವಿಲ್ಲ. ಮಗುದೊಂದು ಫೈನಲಿ ಹಿಯರಿಂಗ್ ಬರುತ್ತೆ. ಅವತ್ತು ಈ ಒಂದು ವಿಡಿಯೋ ಪ್ರೂಫನ್ನು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ತಿದ್ದಾಗೆ ಕಾವೇರಿ ಬಿಡುಗಡೆ ಆಗ್ತಾರೆ. ಹಾಗೆ ವರದ ಜೈಲಿಗೆ ಹೋಗ್ತಿದ್ದಾರೆ. ಇದರ ನಡುವೆ ಕಾವೇರಿ ಬಿಡುಗಡೆ ಆದ ತಕ್ಷಣ ಮಗಳನ್ನ ನೋಡಿ ಖುಷಿ ಪಡ್ತಿದ್ರೆ, ಆ ಕಡೆಯಿಂದ ಬಂದಂಥ ಮಗಳು ಅಮ್ಮನ ಹತ್ರ ಬರ್ದೆ ಅಪ್ಪ ಅಂತ ಹೇಳಿ ಹೋಗಿ ಬಾಲನನ್ನು ಅಪ್ಕೋತಿದ್ದಾಗನೆ ಎತ್ತ ಕಡೆ ಕಾವೇರಿ ಶಾಕ್ ಆಗ್ತಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ